Hi Raghu, welcome back to my new vlog of my vlog guys. Raghu, welcome back to my channel. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸಾಹೇಬ್ರು ಮಲ್ಲೇ ಇದ್ದರು, ಹಾಗಾಗಿ ವಿಡಿಯೋ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ವಿ. 8 ಗಂಟೆ ಆಗಿತ್ತು. ಎದ್ದು ಅವರು ಸ್ವಲ್ಪ ವಿಡಿಯೋನ ಎಡಿಟ್ ಮಾಡ್ತಾಯಿದ್ರು, ಶಿಂದೆ ಅವ್ರದ್ದು ಸ್ಟೇಟಸ್ ಆಗೋದಕ್ಕೋಸ್ಕರ. ನಾನು ಹಿಂಗೆ ಎಲ್ಲ ಫ್ರೆಶ್ ಅಪ್ ಎಲ್ಲ ಆದೆ. ಆಮೇಲೆ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು, ಹಾಗೆ ATMಗೆ ಹೋಗ್ಬೇಕಿತ್ತು. ಹಂಗೆ ಇಬ್ಬರು ಹೊರಟ್ವಿ. ಅಂದರೆ ಈಗ ಬೈಕ್ ತಂದಿದ್ದೀವಲ್ಲ, ಅದರಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ನೋಡ್ತಾ ಇರ್ಬೋದು, ಹೊರಟಿ ಅಲ್ಲಿಂದ ನಾವು ಫಸ್ಟ್ ಹೋಗಿದ್ದು ATMಗೆ ಹೋಗಿ ಅಲ್ಲಿ ಅಮೌಂಟ್ ಡ್ರಾ ಮಾಡಬೇಕಿತ್ತು. ಅದೆಲ್ಲ ಮಾಡ್ಕೊಂಡ್ವಿ. ಅಲ್ಲಿ ನೋಡಿ ಏನು ಮಾಡ್ತಾರೆ ಅಂತ ಇವರು, ಅಂದರೆ ಫುಲ್ಲು ಕೀ ಎಲ್ಲ ನನ್ನ ಕೈ ಕೊಟ್ಟಿದ್ದಾರೆ, ಅಮೌಂಟ್ ಮಾತ್ರ ನನ್ನ ಕೈಲಿ ಕೊಡ್ತಾಯಿಲ್ಲ. ನೋಡಿ ಕೈಲೇ ಹಿಡ್ಕೊಂಡಿದ್ದಾರೆ, ಕೀ ಮಾತ್ರ ನೋಡಿ ನನ್ನ ಕೈ ಕೊಟ್ಟು ಹಿಡ್ಕೊ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅದನ್ನೆಲ್ಲ ಇಟ್ಕೊಂಡು ನಾನು ನಿಂತಿದ್ದೆ ಸುಮ್ಮನೆ. ಅವರು ಡ್ರಾ ಮಾಡ್ಕೊತಾಯಿದ್ರು. ಈಗ ಇದಕ್ಕೆ ಬೇಕಿತ್ತು, ತರಕಾರಿ ಎಲ್ಲ ತೊಗೊಬೇಕಿತ್ತು, ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವೆಲ್ಲ ಡ್ರಾ ಮಾಡ್ಕೊಂಡು ಹೊರಡ್ತಾ ಇದ್ವಿ ಅಲ್ಲಿಂದ. ಅದನ್ನೇ ಅವ್ರಿಗೆಲ್ಲ ರೇಗಿಸ್ತಾ ಇದ್ದೆ. ನೋಡಿ ದುಡ್ಡು ಮಾತ್ರ ಕೊಡೋಲ್ಲ, ಕೀ ಎಲ್ಲ ನನ್ನ ಕೈಲೇ ಕೊಟ್ಟಿದ್ದೀರಲ್ಲ ಅಂತ ಅವ್ರಿಗೂ ರೇಗಿಸ್ಕೊಂಡು ನಿಂತಿದ್ದೆ ನಾನು. ಇವತ್ತು ಮನೆಯಲ್ಲೇ ಇದ್ರಲ್ಲ, ಸ್ವಲ್ಪ ಹಂಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಬೆಳಗ್ಗೆ ತಿಂಡಿನ ಬಿಸಿಬೇಳೆಭಾತ್ ಮಾಡಿಬಿಡೋಣ, ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ತೊಗೋಬೇಕಿತ್ತು. ಅದಕ್ಕೆ ಹೋಗೋಣ ಅಂದ್ಬಿಟ್ಟು ATMಯಿಂದ ಹೊರಟ್ವಿ. ಅಲ್ಲಿಂದ ನಾವು ಹೊರಟಿ ಡೈರೆಕ್ಟು ತರಕಾರಿ ಅಂಗಡಿ ಬಂದ್ವಿ. ಈಗ ತರಕಾರಿ ರೇಟ್ ಎಷ್ಟಾಗಿದೆ ಅಂದರೆ, ನಾವು ಸಂತೆ ನಡೀತಲ್ಲ ಅಲ್ಲೆಲ್ಲ ಹೋಗ್ತಂದ್ರೆ 200-300 ರೂಪಾಯಿಗೆ ಬೇಕಾಗಿದ್ದೆಲ್ಲ ತರ್ಬೋದಿತ್ತು. ಈಗ ಬರೀ ನಾನು ತೊಗೊಂಡಿದ್ದು ಸ್ವಲ್ಪ ಕ್ವಾಂಟಿಟಿ ತರಕಾರಿಗೇ 210 ಹತ್ರ ಆಯಿತು. ಅಂದರೆ 190-180 ಆಯಿತು ಅಮೌಂಟ್. ಅಷ್ಟಾಯಿತು. ಅಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದೆ ತರಕಾರಿ ರೇಟೆಲ್ಲ. ನಾವು ಅದಕ್ಕೇ ಎಷ್ಟು ಬೇಕು ಅಷ್ಟು ತೊಗೊಳ್ಳೋಣ, ನಾಳೆ ಸಂತೆ ಇದೆಯಲ್ಲ ಅಲ್ಲಿ ಹೋಗಿ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಳಕ್ಕೆ ಹೋದ್ವಿ. ನೋಡ್ತಾ ಇರ್ಬೋದು, ಸ್ವಲ್ಪ ಕ್ಯಾರೆಟು, ಬೀನ್ಸು ಆ ಥರ ಈಗ ಏನೇನು ಬೇಕು ಬಿಸಿಬೇಳೆಭಾತ್ಗಾಗಲಿ ಆ ಥರ ಏನೇನು ಬೇಕೋ ಅಂಥವು ಮಾತ್ರ ತೊಗೊಂಡು ಬಂದ್ವಿ ನಾವು. ನೋಡ್ತಿರ್ಬೋದು, ಅದರಲ್ಲೇ ಸೆಲೆಕ್ಟ್ ಮಾಡ್ಕೊಂಡು ಯಾವ್ದು ಚೆನ್ನಾಗೇ ಇರಲಿಲ್ಲ, ಫ್ರೆಶ್ ಆಗಂತೂ ಇರಲೇ ಇಲ್ಲ ಅದು. ಅದಕ್ಕೋಸ್ಕರ ಈಗ ಎಷ್ಟು ಬೇಕು ಅಷ್ಟು ಮಾತ್ರ ತೊಗೊಂಡೋಗೋಣ ಅಂತ ತೊಗೊಂಡೋಗ್ತಿದ್ವಿ. ಅಲ್ಲಿ ನೋಡಿ ಮಾವಿನಕಾಯಿ ಎಲ್ಲ ಹೇಗಿದೆ ಅಂತ. ಈಗ ಮಾವಿನಕಾಯಿ ಅಂತೂ ಎಲ್ಲ ಕಡೆ ಇಕ್ಕಿರ್ತಾರೆ, ಗಮ್ ಅಂತ ಇರುತ್ತೆ ಅಂಗಡಿಗೆ ಹೋದ ತಕ್ಷಣ. ಮತ್ತು ಎಲ್ಲ ತೊಗೊಂಡು ನಾವು ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಬಿಲ್ ಹಾಕ್ಸ್ಕೊಂಡು ಬರ್ತಾಯಿದ್ವಿ. ಆಮೇಲೆ ಅಲ್ಲಿ ಬಟಾಣಿ ನೋಡಿದೆ, ಬಟಾಣಿ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ. ನಾಳೆ ಪಲ್ಯ ಮಾಡೋಣ ಅಂದ್ಬಿಟ್ಟು ಬಟಾಣಿನೂ ತೊಗೊಂಡು ಬಂದೆ ಮನೆಗೆ. ಬರುವಾಗ ಜ್ಞಾಪನ ಆಯಿತು ಹಾಲು ತೊಗೊಂಡಿಲ್ಲ ಅಂತ. ಹಾಲು ಮತ್ತು ಬಿಸ್ಕೆಟ್ ತೊಗೊಳ್ಳೋಂಥ ಅಂಗಡಿಗೆ ಹೋದೆ, ಅಲ್ಲಿ ಬಿಸ್ಕೆಟ್ ಇರಲಿಲ್ಲ. ಅದಕ್ಕೆ ಖಾರ ಮತ್ತು ಹಾಲು ತೊಗೊಂಡು ಬಂದೆ. ಆಮೇಲೆ ಇನ್ನೊಂದು ಅಂಗಡಿಗೆ ಹೋಗಿ ಬಿಸ್ಕೆಟು ತೊಗೊಂಡು ಮನೆಗೆ ಬರ್ತಾಯಿದ್ವಿ. ಬೆಳಗ್ಗೆನೇ ತಿಂದುಬಿಡೋಣ, ತಿಂಡಿ ಆಗೋದು ಹೆಂಗಿದ್ರೂ ಲೇಟಾಗೇ ಆಗುತ್ತೆ. ಅದಕ್ಕೆ ಬೆಳಗ್ಗೆನೇ ಹಾಲು ಕಾಯಿಸ್ಕೊಂಡು ಕುಡ್ದು ತಿನ್ನೋಣ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ತೊಗೊಂಡು ಬರ್ತಾಯಿದ್ದೆ ನಾನು ಮನೆಗೆ. ಅಲ್ಲಿ ನೋಡಿ ಅಲ್ಲಿ ಹೆಂಗೆ ನಿಂತಿದ್ದಾರೆ ಅಂತ. ನಾನು ಈ ಕಡೆ ರೋಡ್ ದಾಟಿ ತೊಗೊಂಬರ್ತಿದ್ರೆ ಅವರಲ್ಲಿ ಸುಮ್ಮನೆ ನಿಂತಿದ್ರು. ಅಲ್ಲ ನಾನು ಅಲ್ಲಿ ಹೋಗಿ ಬೇಗ ಹತ್ತಿ ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದಮೇಲೆ ನಾನು ಎಲ್ಲನೂ ಕವರ್ಗೆ ಹಾಕ್ಬಿಟ್ಟಿದ್ದೆ, ಅದಕ್ಕೆ ನಾನು ಇಳಿದ್ಬಿಟ್ಟು ಮನೆ ಒಳಗಡೆ ಬಂದೆ. ಆಮೇಲೆ ಅವರು ಬರ್ತಾಯಿದ್ರು, ನೋಡ್ತಾ ಇರ್ಬೋದು. ಅವರು ಬಂದ ಆಮೇಲೆ ಒಳಗಡೆ ಬಂದಮೇಲೆ ಇಬ್ಬರು ಹಾಲು ಇಟ್ಕೊಂಡು ಕುಡಿದ್ವಿ ಬೆಳಗ್ಗೆ ಬೇಗ ಅಂದರೆ ನಾವು ಎದ್ದಿದ್ದು ಲೇಟ್ ಅಲ್ವಾ, ಹಂಗಾಗಿ ಫಸ್ಟೇ ಅದೇ ಇಟ್ಕೊಂಡು ಕುಡಿದ್ವಿ. ಆಮೇಲೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಮನೆಯೆಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಫಸ್ಟ್ ಹಾಲೆಲ್ಲ ಕುಡ್ಕೊಂಡು ತಿಂಡಿ ಫಸ್ಟ್ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನೋಡ್ತಿರ್ಬೋದು, ತರಕಾರಿ ಎಲ್ಲ ಇತ್ತು. ಆಮೇಲೆ ಇದಕ್ಕೆಲ್ಲ ಅನ್ನಕ್ಕೆ ಇಡೋಣ ಅಂದ್ಬಿಟ್ಟು ಅನ್ನಕ್ಕೆಲ್ಲ ಇಡ್ತಾಯಿದ್ರು, ಬೇಳೆ ಹಾಕ್ತಾಯಿದ್ರು ಅವರು. ನಾನು ಕೂತಿದ್ದೆ. ಆಮೇಲೆ ಹೋಗಿ ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಇಕ್ಬಿಟ್ಟು ಬಂದಮೇಲೆ ಮೇಲ್ಗಡೆಯಿಂದ ಪಾತ್ರೆ ಎಲ್ಲ ಇಳಿಸ್ಕೊತಿದ್ವಿ. ಅದು ಧೂಳು ಕುತ್ತಿ ಏನೋ ಒಂಥರ ಅಂಟ್ತಾ ಇತ್ತು. ಅದಕ್ಕೋಸ್ಕರ ಅದನ್ನೆಲ್ಲ ತೊಳೆದು ಮೇಲೆ ಬಟ್ಟೆ ಮುಚ್ಚಿಬಿಡೋಣ ಅಂದ್ಬಿಟ್ಟು ಎಲ್ಲ ತೆಗಿತಾ ಇದ್ವಿ ಕೆಳಗಡೆ. ಅವ್ರು ಎತ್ತೆತ್ತು ಕೊಡ್ತಾಯಿದ್ರು, ಎಲ್ಲ ಕೆಳಗಡೆ ಇಳಿಸ್ಕೊತಾ ಇದ್ದೆ. ಎಲ್ಲನೂ ಇಳಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಬೇಕಿತ್ತು ಇವತ್ತು. 2 ವಾರದಿಂದ ಬ್ಯಾಕ್ ಟು ಬ್ಯಾಕ್ ನಾವು ಊರಿಗೆ ಹೋಗ್ತಿರೋದ್ರಿಂದ ಮನೆಯಲ್ಲಿ ಏನು ಕ್ಲೀನ್ ಮಾಡಿರಲಿಲ್ಲ, ಎಲ್ಲ ಹಂಗಂಗೆ ಇತ್ತು. ಮೇಲೆಲ್ಲ ಹತ್ತಿ ಕ್ಲೀನ್ ಮಾಡೋಕ್ಕಾಗಲ್ಲ, ಅದಕ್ಕೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ನೋಡ್ತಿರ್ಬೋದು ಹೀಗಿತ್ತು ಅಡುಗೆ ಮನೆ. ಎಲ್ಲ ತೆಗೆದ್ಮೇಲೆ ನೋಡ್ತಿರ್ಬೋದು ಹಾಲಲ್ಲಂತೂ ಎಲ್ಲ ತಕ್ಕೊಂಡು ಹಂಗೆ ಕೂತ್ಬಿಟ್ಟಿದ್ದೆ ಫಸ್ಟ್. ಆಮೇಲೆ ತಿಂಡಿಗೆ ಅದೆಲ್ಲ ನಾನು ಇಡೋಣ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪೆಲ್ಲ ಇಟ್ಕೊಂಡೆ. ಆಮೇಲೆ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ತಿಂಡಿ ತಿನ್ನುವಾಗ ತೆಗಿಲಿಲ್ಲ, ತಿಂದಾದ್ಮೇಲೆ ತೆಗೆದೆ. ಆಮೇಲೆ ಇಷ್ಟೆಲ್ಲ ಕ್ಲೀನ್ ಆಯಿತು, ಆಲ್ಮೋಸ್ಟ್ ಎಲ್ಲ ಮುಗಿದಿತ್ತು. ಆಮೇಲೆ ಇವರೇನೋ ಕೆಳಗಡೆಗೆ ಸ್ಟೂಲ್ಗೇನೋ ಹಾಕಬೇಕು ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ರು ಅದನ್ನ. ಇನ್ನು ಹಾಲು ರೂಮೆಲ್ಲ ಬಾಕಿ ಇತ್ತು, ಅದನ್ನೆಲ್ಲ ಇನ್ನೂ ಬಾಕಿ ಇತ್ತು. ಅಷ್ಟು ಸುಸ್ತಂತೂ ಆಗೋಯ್ತು. ಈ ಬಿಸಿಲಿಗೆ ಏನೂ ಮಾಡೋಕ್ಕಾಗಲ್ಲ, ಹಂಗೆ ಆಗ್ಬಿಟ್ಟಿದೆ.
ಬಿಸಿಲಂತೂ ಹೆವಿ ಹೊಡಿತಾ ಇತ್ತು. ಆಮೇಲೆ ನೆಲಕ್ಕೆ ಎತ್ತೆಲ್ಲ ರೆಡಿ ಮಾಡ್ತಾಯಿದ್ರು ಅವರು. ನೋಡ್ತಾ ಇರೋದು ಹೆಂಗೆ ಎತ್ತೆಲ್ಲ ಹಾಕ್ತಿದ್ದಾರೆ ಅಂತ. ಅಲ್ಲಿ ನೀರು ಹಾಕುವ ಸ್ವಲ್ಪ ಇತ್ತು ತೊಳೆಯೋಣ ಅಂದ್ಬಿಟ್ಟು ನೀರು ಹಾಕ್ಸ್ಕೊಂಡು ನೋಡಿ ಅಲ್ಲಿ ಹೆಂಗೆ ಉಜ್ತಿದ್ದಾರೆ ಅಂತ. ಆಮೇಲೆ ಅದನ್ನೆಲ್ಲ ತೊಳ್ಕೊಂಡು ಎಲ್ಲದು ಫಿಕ್ಸ್ ಮಾಡ್ತಾಯಿದ್ರು. ಕೆಳಗಡೆ ಏನಾರು ಮಿಕ್ಸಿ ಏನಾದ್ರು ಇಟ್ಕೊಬೋದಲ್ಲ ಅಂದ್ಬಿಟ್ಟು ಅವ್ರು ರೆಡಿ ಮಾಡ್ತಾಯಿದ್ರು. ಆಮೇಲೆ ಹಾಲೆಲ್ಲ ಕ್ಲೀನ್ ಆಯಿತು. ಅದನ್ನೆಲ್ಲ ಕಸ ಗುಡಿಸ್ಬೇಕಿತ್ತು, ಅದು ಬಾಕಿ ಇತ್ತು. ಮತ್ತು ಮೇಲಿಂದ ತೆಗಿತಾಯಿದ್ರು ಅವರು ಎಲ್ಲನೂ. ಮೇಲ್ಗಡೆ ಇದ್ದವೆಲ್ಲ ಇಳಿಸ್ಕೊಂಡು ಎಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ತೆಗಿತಾಯಿದ್ರು. ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಎಲ್ಲ ಮುಗಿಸಿ ನಾವು ಮಧ್ಯಾಹ್ನ ಊಟ ನಂದು ಮುಗೀತು. ಈಗ ಅವರು ಕುತ್ಕೊಂಡು ಮಾಡ್ತಾಯಿದ್ರು. ಮತ್ತು ನಾವು ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ವಿ. ಹೋಗಿ ನೀರು ತರಬೇಕಿತ್ತು. ಬೆಳಗ್ಗೆನೇ ಖಾಲಿಯಾಗಿಬಿಡ್ತು ನೀರು, ಅದಕ್ಕೆ ನೀರು ತರೋಕ್ಕೆ ಅಂತ ಹೋದ್ವಿ. ಇಲ್ಲಿ ಮನೆ ಹತ್ರನೇ ಇತ್ತು, ಆದರೆ ಅದು ಕ್ಲೋಸ್ ಆಗಿದ್ದರಿಂದ ಸ್ವಲ್ಪ ದೂರ ಹೋಗ್ಬಿಟ್ಟು ತರೋಣ ಅಂದ್ಬಿಟ್ಟು ಹೋಗಲ್ಲಿ ತೊಗೊಂಡು ಬಂದ್ವಿ. ತುಂಬಿಸ್ಕೊಂಡು ನೀರು 10 ರೂಪಾಯಿ ಕ್ಯಾನ್ ಆಗಿದೆ ನೀರು. ಅದು ತುಂಬಿಸ್ಕೊಂಡು ಬಂದ್ವಿ, ಕೊಟ್ಟು ಅಲ್ಲಿಂದ ಹೊರಡುವಾಗ ಗ್ಯಾಪ್ನಾಯಿತು ಮೊಸರು ತೊಗೊಳ್ಳೋಣ ಅಂತ. ಸಂಜೆಗೆ ಏನಾರ ಸಾಂಬಾರು ಮಾಡೋಣ ಅಂದ್ಬಿಟ್ಟು, ಮಜ್ಜಿಗೆ ಸಾರು ಏನಾರು ಮಾಡೋಣ ಅಂದ್ಬಿಟ್ಟು ಮಜ್ಜಿಗೆ ಮೊಸರೆಲ್ಲ ತೊಗೊಂಡು ಹೊರಟ್ವಿ. ಅಲ್ಲಿಂದ ಹೊರಟಿ ಮನೆಗೆ ಬಂದ್ವಿ. ಬಂದ ತಕ್ಷಣ ಕಾಫಿ ಇಟ್ಕೊಂಡು ಕುಡಿದ್ವಿ. ಅದೇನೂ ವೀಡಿಯೋ ಮಾಡಿಲ್ಲ ನಾನು. ನೆಕ್ಸ್ಟ್ ಇನ್ನು ಹಾಲು ಇಟ್ಕೊಂಡೆ. ಹಾಲೆಲ್ಲ ಕಾಯಕ್ಕೆ ಇಟ್ಬಿಟ್ಟು ಇನ್ನೂ ಇಷ್ಟು ಪಾತ್ರೆ ಇದ್ದಿತ್ತು. ಎಷ್ಟು ಸರಿ ತೊಳೆದ್ರೂ ಆ ಪಾತ್ರೆ ಅಂತೂ ಮುಗಿಯಲ್ಲ. ಆಮೇಲೆ ಇಷ್ಟೆಲ್ಲ ಕ್ಲೀನ್ ಎಲ್ಲ ಮಾಡಿಕೊಂಡು ನೋಡ್ತಾ ಇರ್ಬೋದು. ರೂಮು ಎಲ್ಲ ನೆನ್ನೆ ಡೆಕೋರೇಷನ್ ಎಲ್ಲ ಮಾಡಿದ್ರು, ಚೆನ್ನಾಗೇ ಇತ್ತು. ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇಂಥ ವೀಡಿಯೋಸ್ಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹೇಗೆ ಅನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಮಾಡಿ. ನೀವು ಮನೇಲಿ ರಜಾ ಇದ್ದಾಗ ಮನೇಲಿ ಎಲ್ಲರೂ ಕ್ಲೀನ್ ಮಾಡ್ಕೊಡ್ತಾರೆ, ಫ್ಯಾಮಿಲಿ ಇಬ್ಬರು ಸೇರಿ ಕ್ಲೀನ್ ಮಾಡ್ತೀರಾ ಏನು ಅಂತೆಲ್ಲ ಕಮೆಂಟ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.